ನಮಸ್ಕಾರ ಎಲ್ಲರಿಗೂ KR ಚಾನಲ್ಗೆ ಸ್ವಾಗತ. ಇವತ್ತಿನ KR ಚಾನಲ್ನಲ್ಲಿ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಈ ಚೂರ್ಣದ ಪುಡಿ ತಗೊಳ್ಳೋದ್ರಿಂದ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತೆ, ಕಫ ನಿವಾರಣೆನೂ ಆಗುತ್ತೆ. ಹಾಗಾದರೆ ಬನ್ನಿ ಮಾಡೋ ವಿಧಾನ ನೋಡೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ಈ ಚೂರ್ಣ ಮಾಡೋಕ್ಕೆ 2 ಸ್ಪೂನಿನಷ್ಟು ಕಾಳುಮೆಣಸು ತಗೊಂಡಿದ್ದೀನಿ, 1 ಸ್ಪೂನಿನಷ್ಟು ಜೀರಿಗೆ, 1 ಇಂಚಿನಷ್ಟು ಚಕ್ಕೆ, 1 ಸ್ಪೂನಿನಷ್ಟು ಸೋಂಪು, 15 ಲವಂಗ ತಗೊಳ್ಬೇಕು. ತಗೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನು ಬಿಸಿ ಮಾಡಿಕೊಳ್ಬೇಕು. ಹೆಚ್ಚು ಫ್ರೈ ಮಾಡುವ ಅವಶ್ಯಕತೆ ಇಲ್ಲ, ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ತಗೊಂಡಿರುವಂತಹ ಸೋಂಪು, ಜೀರಿಗೆ, ಚಕ್ಕೆ ಮತ್ತು ಲವಂಗ ದೇಹಕ್ಕೆ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ. ಕಾಳು ಮೆಣಸು ತಗೊಳ್ಳೋದ್ರಿಂದ ಕೆಮ್ಮು, ಶೀತ ಮತ್ತು ದಮ್ಮು ಇದ್ದರೂ ಕಡಿಮೆ ಆಗುತ್ತೆ. ನೋಡಿ, ಈ ರೀತಿ ಬಿಸಿ ಮಾಡಬೇಕು. ಲೈಟಾಗಿ ಬಿಸಿಯಾದ ನಂತರ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇದು ತಣ್ಣಗಾಗೋಕ್ಕೆ ಬಿಡಬೇಕು. ಹುರಿದಿರುವಂತಹ ಪದಾರ್ಥಗಳು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಬೇಕು. ಮಿಕ್ಸಿ ಜಾರು ಕ್ಲೀನಾಗಿ ಒರೆಸಿ ಹಾಕ್ಕೊಳ್ಬೇಕಾಗತ್ತೆ. ತೇವಾಂಶ ಇರಬಾರ್ದು. ತೇವಾಂಶ ಇದ್ದರೆ ಈ ಪುಡಿ ಬೇಗ ಹಾಳಾಗುತ್ತೆ. ನೀವು ಈ ಪುಡಿನ ತುಂಬ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೊಂಡ್ರೆ ವರ್ಷಾನುಗಟ್ಟಲೆ ಇಟ್ಕೊಳ್ಬಹುದು, ಹಾಳಾಗಲ್ಲ ಇದು. ನೋಡಿ, ಈ ರೀತಿ ನೈಸಾಗಿ ಪುಡಿ ಮಾಡಿಕೊಳ್ಬೇಕು. ಈ ಪುಡಿ ಸ್ವಲ್ಪ ತಣ್ಣಗಾದ ನಂತರ ಏರ್ ಕಂಟೈನರ್ ಬಾಕ್ಸಿನಲ್ಲಿ ಹಾಕಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಇದನ್ನು ಹೊರಗಡೆನೇ ಇಟ್ಕೊಳ್ಬೋದು, ಹಾಳಾಗಲ್ಲ ಇದು. ಈ ಚೂರ್ಣದ ಪುಡಿನ 3 ವಿಧಾನದಲ್ಲಿ ನಾವು ಬಳಕೆ ಮಾಡಬಹುದು. ಅದ್ಯಾವುದಂತ ಹೇಳ್ತೀನಿ. ಮೊದಲಿಗೆ 1 ಇಂಚಿನಷ್ಟು ಶುಂಠಿ ತಗೊಳ್ಬೇಕು. ಶುಂಠಿನ ಈ ರೀತಿ ತುರ್ಕೊಳ್ಬೇಕು. ತುರ್ಕೊಳ್ಳೋಕ್ಕೆ ನಿಮ್ಗೆ ಆಗಿಲ್ಲ ಅಂದರೆ ಇದನ್ನು ಜಜ್ಕೊಳ್ಳಬಹುದು. ಈ ರೀತಿ ತುರಿದಿರುವಂತಹ ಶುಂಠಿಯಿಂದ ರಸ ತೆಗಿಬೇಕಾಗುತ್ತೆ. ಶುಂಠಿ ರಸ ಹಾಕೋದ್ರಿಂದ ಕಫ ನಿವಾರಣೆ ಆಗುತ್ತೆ. ಶೀತ, ಕೆಮ್ಮು, ದಮ್ಮು ಇದ್ರೂ ಕಡಿಮೆ ಆಗುತ್ತೆ. ಗಂಟ್ಲಲ್ಲಿರುವಂತಹ ಇನ್ಫೆಕ್ಷನ್ನು ಕಡಿಮೆ ಆಗುತ್ತೆ. ನೋಡಿ, ಈ ರೀತಿ ರಸ ತೆಗಿಬೇಕು. ಇದನ್ನು ತುರಿದಿರೋದ್ರಿಂದ ತುಂಬ ಈಸಿಯಾಗಿ ರಸ ಬರುತ್ತೆ. ನೋಡಿ, 1 ಸ್ಪೂನಿನಷ್ಟು ಜೇನುತುಪ್ಪ ತಗೊಂಡಿದ್ದೀನಿ. ಪ್ಯೂರ್ ಜೇನುತುಪ್ಪ ತಗೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು. ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ಶುಂಠಿ ರಸನ ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಶುಂಠಿ ರಸ ಮತ್ತು ಜೇನುತುಪ್ಪ ಹಾಕಿದ ನಂತರ 1/4 ಸ್ಪೂನಿನಷ್ಟು ಅರಿಶಿನ ಹಾಕಬೇಕು. ಜೇನುತುಪ್ಪ ಮತ್ತು ಅರಿಶಿನದಲ್ಲಿನೂ ಕಫ ನಿವಾರಣೆ ಆಗುತ್ತೆ. ನಂತರ 1 ಸ್ಪೂನಿನಷ್ಟು ನಾವು ಮಾಡಿ ಇಟ್ಕೊಂಡಿರುವಂತಹ ಚೂರ್ಣದ ಪುಡಿ ಹಾಕ್ಕೊಳ್ಬೇಕು. ಈ ಚೂರ್ಣದ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನಿನಷ್ಟು ತಗೊಂಡ್ರೆ ಸಾಕು. ಯಾವುದೇ ರೀತಿ ಶೀತ, ಕೆಮ್ಮು ಮತ್ತು ದಮ್ಮು ಮತ್ತು ಗಂಟ್ಲಲ್ಲಿ ಇನ್ಫೆಕ್ಷನ್ ಏನೂ ಬರಲ್ಲ. ದೇಹಕ್ಕೆ ಒಳ್ಳೆಯ ಒಂದು ಇಮ್ಯುನಿಟಿನ ಇದು ಕೊಡುತ್ತೆ. ನಮ್ಮ ದೇಹದಲ್ಲಿ ಇರುವಂತಹ ಇಮ್ಯುನಿಟಿ ಕಡಿಮೆ ಆದರೆ ರೋಗಗಳು ಬೇಗ ಅಟ್ಯಾಕ್ ಮಾಡುತ್ತೆ. ನೀವು ಈ ರೀತಿ ಪ್ರತಿದಿನ ಇದನ್ನು ತಗೊಳ್ಳೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಆವಾಗ ರೋಗನೂ ಕಡಿಮೆ ಆಗುತ್ತೆ. ಇದು ತಗೊಂಡು ಅರ್ಧ ಗಂಟೆ ಬಿಟ್ಟ ನಂತರ ನೀವು ನೀರು, ಕಾಫಿ ಏನು ಬೇಕಾದರೂ ಕುಡಿಬಹುದು. ಸೆಕೆಂಡ್ ಮೆಥಡ್, ಇದನ್ನು ಬಳಕೆ ಮಾಡುವ ವಿಧಾನ ಹೇಳ್ತಾ ಇದ್ದೇನೆ. ಪಾತ್ರೆಗೆ 2 ಲೋಟದಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಸ್ವಲ್ಪ ಬಿಸಿಯಾದ ನಂತರ ಮಾಡಿ ಇಟ್ಕೊಂಡಿರುವಂತಹ ಚೂರ್ಣದ ಪುಡಿ ಹಾಕ್ತಾ ಇದ್ದೀನಿ. 2 ಸ್ಪೂನಿನಷ್ಟು ಪುಡಿ ಹಾಕ್ಕೊಳ್ಬೇಕು. ಪುಡಿ ಹಾಕಿದ ನಂತರ ನೀರು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನಿಲ್ಲಿ 10 ತುಳಸಿ ಎಲೆ ತಗೊಂಡಿದ್ದೀನಿ, 1 ಇಂಚಿನಷ್ಟು ಶುಂಠಿ, 3 ದೊಡ್ಡ ಪತ್ರೆ ಎಲೆ ತಗೊಳ್ಬೇಕು.
ತುಳಸಿ ಎಲೆ ಮತ್ತು ದೊಡ್ಡ ಪತ್ರೆ ಎಲೆ ಡೈರೆಕ್ಟಾಗಿ ಹಾಕ್ಕೊಳ್ಬೇಕು, ಕಟ್ ಮಾಡಿ ಹಾಕಬೇಡಿ. ಅರ್ಧ ಸ್ಪೂನಿನಷ್ಟು ಅರಸಿನ ಹಾಕ್ತಾಯಿದ್ದೀನಿ. ಅರಸಿನ ದೇಹದಲ್ಲಿ ಇರುವಂತಹ ಇನ್ಫೆಕ್ಷನ್ನ ಕಡಿಮೆ ಮಾಡುತ್ತೆ. ಯಾವುದೇ ಕ್ರಿಮಿಕೀಟಗಳು ದೇಹದಲ್ಲಿ ಸೇರಿಕೊಂಡಿದ್ರೆ ಅದನ್ನು ನಿವಾರಣೆ ಮಾಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಚೆನ್ನಾಗಿ ಕೊದಿ ಬಂದ ನಂತರ ಸ್ಟವ್ ಆಫ್ ಮಾಡಿ ಈ ರೀತಿ ಫಿಲ್ಟರ್ ಮಾಡಿ ಇಟ್ಕೊಳ್ಬೇಕು. ನಂತರ ಇದಕ್ಕೆ 1 ಸ್ಪೂನಿನಷ್ಟು ಜೇನುತುಪ್ಪ ಹಾಕ್ತಾಯಿದ್ದೀನಿ. ತುಳಸಿ ಎಲೆ ಹಾಕೋದ್ರಿಂದ ದೇಹದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಹಾಗೆ ಅರ್ಧ ಹೋಳಿನಷ್ಟು ನಿಂಬೆ ರಸ ಹಿಂಡ್ಕೊಳ್ಬೇಕು. ನಿಂಬೆಹಣ್ಣಿನಲ್ಲಿ ಸಿ ವಿಟಮಿನ್ ಜಾಸ್ತಿ ಇರೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಟೈಮಲ್ಲಿ ಸಿ ವಿಟಮಿನ್ ಮಾತ್ರೆ ತುಂಬ ಜಾಸ್ತಿ ತಗೊಳ್ತಾ ಇರ್ತಾರೆ. ಮಾತ್ರೆ ತಗೊಳ್ಳೋಕ್ಕಿಂತ ನಿಂಬೆಹಣ್ಣಿನ ಸಾರು ಅಥವಾ ನಿಂಬೆಹಣ್ಣಿನ ಗೊಜ್ಜು ಜ್ಯೂಸ್ ಮಾಡಿ ಕುಡಿಯೋದು ತುಂಬಾ ಒಳ್ಳೆಯದು. ಈ ರೀತಿ ಬಿಸಿ ಬಿಸಿಯಾದ ಕಷಾಯ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೂರನೇ ವಿಧಾನದಲ್ಲಿ ಟೀ ಮಾಡಬೇಕಾದ್ರೆ ಟೀ ಪುಡಿ ಜೊತೆಗೆ ಈ ಚೂರ್ಣದ ಪುಡಿ ಮತ್ತು ಅರ್ಧ ಇಂಚಿನಷ್ಟು ಶುಂಠಿ ಹಾಕಿ ಚಹಾನ ಚೆನ್ನಾಗಿ ಕುದಿಸ್ಕೊಂಡು ಕುಡಿಯೋದ್ರಿಂದ ಮಸಾಲ ಟೀ ಫ್ಲೇವರ್ ಬರುತ್ತೆ. ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ 3 ವಿಧಾನದಲ್ಲಿ ಯಾವ ಮೆಥಡಲ್ಲಿ ಬೇಕಾದರೂ ನೀವು ಪ್ರತಿದಿನ ಈ ಚೂರ್ಣದ ಪುಡಿನ ಉಪಯೋಗಿಸ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಈ ಪುಡಿನ ರೆಡಿ ಮಾಡ್ಕೊಳ್ಬಹುದು. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.